ಬಿಟ್ಟು 67 ಕಟ್ಟಿರೋದು. ಸೊ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ನೀವು ಆವಾಗ ಅಪ್ಪ ಇದ್ದಾಗ ಚಂಬೆಳಕು ಬೇರೆ ಇತ್ತು, ಸ್ವಲ್ಪ ಮೈನರ್ ಚೇಂಜಸ್ ಆಗಿದೆ ಅದರಲ್ಲಿ. ನಮ್ಮ ತಾಯಿ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ರು, ಬಟ್ ನಮ್ಮ ತಂದೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಏನಾದರೂ ನಮ್ಮ ಫಾದರ್ ಮಲಗ್ತಾ ಇದ್ದಿದ್ದು. ಸೊ ಆವಾಗ ಮಾಡಿದ್ದು ಇದು ಅಲ್ಲಿ ಸುಮಾರು ಒಂದು 60 ವರ್ಷದ ಹಿಂದಿನ ಕಾಟ್ ಇರಬೇಕು ಇವೆಲ್ಲ. ಅವ್ರದ್ದು ಇದೆ ಕುರ್ಚೆ, ಚೇರ್ ಅವ್ರದ್ದು. ಬಟ್ ನಮ್ಮ ತಂದೆ ಬರೆದಿರೋ ಕವನಗಳನ್ನ ನಮ್ಮ ತಾಯಿ ಎಷ್ಟೊಂದು ಅದಕ್ಕೆ ಟ್ಯೂನ್ ಹಾಕಿ ಹಾಡ್ತಾ ಇದ್ರು. ಕನ್ನಡಿಗರೇ ನಮಸ್ಕಾರ. ನೀವೆಲ್ಲ ಒಂದು ಹಾಡು ಕೇಳಿದ್ರ, ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಈ ಹಾಡು ಕೇಳಿದವ್ರಿಗೆ ನೆನಪಿರುತ್ತೆ, ಇದನ್ನು ಬರೆದವ್ರು ಯಾರು, ಈ ಕವಿತೆಗೆ ಒಂದು ರೂಪುರೇಷೆ ಕೊಟ್ಟವ್ರು ಯಾರು ಅಂತ. ಹೌದು, ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕವಿ ಹಾಗೂ ಸಾಹಿತಿ, ಹಿರಿಯ ಲೇಖಕರು ಚನ್ನವೀರ ಕಣವಿಯವರು. ಹೌದು, ಅವರ ಬದುಕು ಮತ್ತು ಅವರ ನೆನಪುಗಳನ್ನ ಮತ್ತೆ ಮೆಲುಕು ಹಾಕೋಣ ಅಂತ ಇವಾಗ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಅವರು ಧಾರವಾಡ ಜಿಲ್ಲೆಯ ಕಲ್ಯಾಣ ನಗರದಲ್ಲಿ ಅವರ ಮನೆ ಇದೆ. ಇವಾಗ ಅವರ 4ನೇ ಮಗ ಪ್ರಿಯದರ್ಶಿ ಅವರು ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅವರ ವಾಸ್ತವ್ಯ ಹೂಡಿದ್ದಾರೆ. ಅವರು ಕಣವಿಯವರು ಅಂತಿಮ ದಿನಗಳನ್ನ ಅಲ್ಲೇ ಕಳೆದಿದ್ರು. ಅದ್ರ ಜೊತೆಗೆ ಕಣವಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಸಿಕ್ಕಿ ಗೌರವಿಸಿದೆ. ಅವರು ನಮ್ಮ ಕನ್ನಡದ ಆಸ್ತಿ ಅಂತಲೇ ಹೇಳ್ಬೋದು. ಅವರ ಕವನ ಸಂಕಲನದ ಮೂಲಕ, ಕವಿತೆಗಳ ಮೂಲಕ ಜನ ಮಾನಸದಲ್ಲಿ ಕೂಡ ಇಂದು ಮನೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಎಲ್ರಿಗೂ ಕಲ್ಯಾಣ ನಗರದಲ್ಲಿರುವಂತಹ ಚನ್ನವೀರ ಕಣವಿಯವರ ಮನೆಗೆ ಸ್ವಾಗತ. ಅವರ ಬದುಕಿನ ನೆನಪುಗಳಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಅವ್ರ ಮನೆಗೆ ಹೋಗೋಣ. ನೀವು ನಮಸ್ತೆ ಸರ್. ನಾವು ಡಿಜಿಟಲ್ ಮಾಧ್ಯಮ ಅಂತ ಬೆಂಗಳೂರಿಂದ ಬಂದಿದ್ದೀವಿ. ಚನ್ನವೀರ ಕಣವಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಮತ್ತೊಮ್ಮೆ ನಮ್ಮ ಡಿಜಿಟಲ್ ಮಾಧ್ಯಮದ ಡಿಜಿಟಲ್ ಯುಗದ ಜನತೆಗೆ ನೆನಪು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಮಗ, ಓಕೆ. ನಾನು ನಂಬರ್ 4. ನಾನು ಈ ಧಾರವಾಡದಲ್ಲಿ ಇಲ್ಲೇ ಇರೋದು. ನಾನು ಧಾರವಾಡದಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನು ಓಕೆ. ನಮಗೆ ಒಂದು ಇಂಡಸ್ಟ್ರಿ ಇದೆ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡದಲ್ಲೇ. ಕರ್ನಾಟಕ ಯೂನಿವರ್ಸಿಟಿನಲ್ಲಿ ನಾವು ಕ್ವಾರ್ಟರ್ಸ್ನಲ್ಲಿದ್ದಾಗ ಹುಟ್ಟಿದ್ದು. ಬಟ್ ಆಮೇಲೆ 1972 ಈ ಮನೆಗೆ ಬಂದಿದ್ದು, ಚಂಬೆಳಕು ಮನೆಗೆ. ಸೊ 72ದಿಂದ ಆಮೇಲೆ ಮಧ್ಯೆ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನಾನು ತುಮಕೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, ವಾಚ್ ಫ್ಯಾಕ್ಟ್ರಿನಲ್ಲಿ. ಅದಾದ ನಂತರ ಅಲ್ಲಿ ರಿಸೈನ್ ಮಾಡಿಬಿಟ್ಟು 92ನಿಂದ ಮತ್ತೆ ವಾಪಸ್ ಇಲ್ಲಿಗೆ ಬಂದಿದ್ದೆ. ನಾನು ಒಂದು 8 ವರ್ಷ ಅಷ್ಟೇ ಹೊರಗಡೆ ಹೋಗಿದ್ದೆ. ಅದು ಬಿಟ್ಟರೆ ನಾನು ತಂದೆ ತಾಯಿ ಜೊತೆಗೆ ನಾನು ಕೊನೆವರೆಗೂ ನಾನು ಇರ್ತಿದ್ದೆ. ನನ್ನ ಹೆಸರು ಪ್ರಿಯದರ್ಶಿ. ಹಾಂ, ಇದ್ದಾರೆ. ಮಂಜುಳಾ ಅಂತ ನಮ್ಮ ಮಿಸ್ಸಸ್ಸು, ನಮ್ಮ ಮಗ ಅಪೂರ್ವ ಅಂತ, ಸೃಷ್ಟಿ ಅಂತ ನಮ್ಮ ಮಗಳು. ಸೊ ಅವಾಗಿಂದ ಕೊನೆವರೆಗೂ ನಾನೇ ಇದ್ದಿದ್ದಿಲ್ಲ. ಇವಾಗ ಸ್ವಲ್ಪ ಮನೇನ ಅದು ನಮ್ಮದು ಸ್ವಲ್ಪ ರಿನೋವೇಷನ್ ಮಾಡಿದ್ದೀವಿ. ಸ್ವಲ್ಪ ಒಳ್ಳೆ 55 ವರ್ಷ ಆಯಿತು ಈಗ ಅದು ಕಟ್ಟಿಬಿಟ್ಟು. 67 ಕಟ್ಟಿರೋದು. ಸೊ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ನೀವು ಆವಾಗ ಅಪ್ಪ ಇದ್ದಾಗ ಚಂಬೆಳಕು ಬೇರೆ ಇತ್ತು, ಸ್ವಲ್ಪ ಮೈನರ್ ಚೇಂಜಸ್ ಆಗಿದೆ ಅದರಲ್ಲಿ. ಚಂಬೆಳಕು ಅಂದರೆ ಸುಂದರವಾದ ಕಣ್ಣಿಗೆ ತಂಪಾದಂಥ ಬೆಳಕು. ಅಂದರೆ ಸಾಯಂಕಾಲ ಸೂರ್ಯ ಆಗಲಿ ಅಥವಾ ಮುಂಜಾನೆ ಸೂರ್ಯ ಆಗಲಿ, ಅದು ಬೆಳಕು ಯಾವ ಥರ ಇರುತ್ತೆ ಸೂರ್ಯನಿಂದ, ಅದನ್ನು ಆ ರೀತಿಯಾಗಿ ಅದು ಬೆಳಕನ್ನು ಇದೆ ಅಂತ. ಕನಸಿನ ಮನೆ ಅಂತ ಹೇಳಿ. ಹಾಂ, ಹೌದು 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 ಹೌದು. 67 ಕಟ್ಟಿರೋದು. 1967 ಕಟ್ಟಿರೋದು. ಹಾಂ, ಅವರೇ ಸ್ವತಃ ಕಟ್ಟಿದ್ದು ಅವರು. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಸರ್? ತಂದೆ ಹಿರಿಯ ಸಾಹಿತಿ, ಕವಿಗಳು. ಹಾಂ, ಅಂದರೆ ನಾವು ನಮ್ಮದು ಈಗೀಗ ನಮ್ಮ ಲೈನ್ ಟೆಕ್ನಿಕಲ್ ಲೈನು. ಬಟ್ ಮನೆಯಲ್ಲಿ ನಾವು ಎಲ್ಲ ಒಟ್ಟಿಗೆ ಏನೋ ಓದೋದಾಗಲಿ ಇದಾಗಲಿ ಅದೆಲ್ಲ ಅಭ್ಯಾಸ ಎಲ್ಲರಿಗೂ ಇದೆ. ನನ್ನ ಅಣ್ಣ ತಮ್ಮ ಅಕ್ಕರಿಗೆ ಸ್ವಲ್ಪ ಜಾಸ್ತಿ ಇದೆ. ನಾವು 5 ಜನ ಮಕ್ಕಳು ಒಟ್ಟಿಗೆ. ದೊಡ್ಡವರು ಶಿವಾನಂದ ಅಂತ, ಅವರು ಮುಂಬೈನಲ್ಲಿದ್ದರು, ಈಗ ನಾಸಿಕ್ನಲ್ಲಿ ಇರ್ತಾರೆ. ಅವರು ರಿಟೈರ್ ಆಗಿದ್ದಾರೆ. ಅವ್ರು TCS ವೈಸ್ ಪ್ರೆಸಿಡೆಂಟ್ ಅಂತ ಇದ್ದರು. ಬಿಸ್ನೆಸ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ. 2ನೇದವರು ಚಂದ್ರಮೌಳಿ ಕಣಿವೆ ಅಂತ, ಅವರು ಬೆಂಗಳೂರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದರು, ರಿಟೈರ್ ಆಗಿ. ಈಗ ಎಲ್ಲ ಸ್ಪೋರ್ಟ್ಸ್ ಕವರೇಜ್ ಎಲ್ಲ ಅವರೇ ಮಾಡ್ತಾರೆ. ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಕಬಡ್ಡಿ ಕನ್ನಡದಲ್ಲಿ ಕಾಮೆಂಟ್ರಿ ಹೇಳ್ತಾರೆ, ಫುಟ್ಬಾಲದ್ದು ಹೇಳ್ತಾರೆ. ಎಲ್ಲನೂ 5-6 ವರ್ಷದಿಂದ ಅವರು ಈಸ್ ಬಿಸಿ ಇನ್ ದೂರದರ್ಶನ, TV ಮಾಧ್ಯಮದಲ್ಲಿ ಕನ್ನಡದಲ್ಲಿ ಕಾಮೆಂಟ್ರಿ ಹೇಳ್ತಾರೆ ಅವರು.
ಆಮೇಲೆ ನಮ್ಮ ಮಧ್ಯೆ ನಮ್ಮ ಸಿಸ್ಟರು ರಂಜನಾ ಅಂತ, ಅವರ ಹಸ್ಬೆಂಡ್ ಡಾಕ್ಟರ್ ಗೋಧಿ ಅಂತ, JN ಮೆಡಿಕಲ್ ಕಾಲೇಜ್ನಲ್ಲಿ ಅವರು ಫೈನಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆದರು. ಅವರು ಅಲ್ಲಿ ಒಂಥರ ನಾರ್ತ್ ಕರ್ನಾಟಕದಲ್ಲೇ ಫೇಮಸ್ ಸರ್ಜನ್ ಅವರು, ಭಾಳ ಡಾಕ್ಟರ್ ಅಶೋಕ್ ಗೋಧಿ ಅಂತ ಅವರು. ಆಮೇಲೆ ಇವರು ನಮ್ಮ ಸಿಸ್ಟರೂ ಲಿಂಗರಾಜ್ ಕಾಲೇಜ್ನಲ್ಲಿ ಟೀಚಿಂಗ್ ಮಾಡ್ತಾಯಿದ್ರು. ಅವರು ಸೋಷಿಯಾಲಜಿ ಕಲ್ತ್ಬಿಟ್ಟು PhD ಮಾಡಿ ಡಾಕ್ಟರೇಟ್ ಇನ್ ಸೋಷಿಯಾಲಜಿ ಮಾಡಿದ್ದಾರೆ. ಆಮೇಲೆ ನಾನು ಪ್ರಿಯದರ್ಶಿ, ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇಲ್ಲೇ ಭೂಮರೆಡ್ಡಿನಲ್ಲಿ ಓದಿದ್ದು. ಆಮೇಲೆ ನಾನು ಫಸ್ಟ್ ಕೆಲಸ ತುಮಕೂರಲ್ಲಿ ಮೇಲೆ ಬನ್ನಿ ತುಮಕೂರು HMTನಲ್ಲಿ ವರ್ಕ್ ಮಾಡ್ತಾಯಿದ್ವಿ 1984ದಿಂದ. ಆಮೇಲೆ 1992ನಲ್ಲಿ ನಾವು ರಿಸೈನ್ ಮಾಡಿ ಧಾರವಾಡಕ್ಕೆ ಬಂದೆ. ಯಾಕಂದ್ರೆ ನಮ್ಮ ಧಾರವಾಡ ಬಿಟ್ಟು ಹೋಗೋ ಮನಸ್ಸು ಇರಲಿಲ್ಲ. ಧಾರವಾಡದ ಒಂಥರ ಅಟ್ರ್ಯಾಕ್ಷನ್. ಸೊ ನನಗೆ ಒಟ್ಟು ಹೊರಗಡೆ ಧಾರವಾಡಕ್ಕೆ ಬಂದು ಇಲ್ಲೇ ಸೆಟಲ್ ಆಗಿ ನಾನು ತಂದೆ ತಾಯಿ ಜೊತೆಗೆ ನಾನು ಇಲ್ಲೇ ಇದ್ದೆ. ನಾನು ಇಲ್ಲೇ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ನೋಡ್ತಾ ಇದ್ದೀನಿ. ನನಗೆ ನಮ್ಮದು ಡೈಸ್ ಆ್ಯಂಡ್ ಮೋಲ್ಡ್ಸ್ ಅಂತ ಪ್ಲಾಸ್ಟಿಕ್ ಕಂಪೋನೆಂಟ್ಸ್ ಮಾಡ್ತೀವಿ ನಮ್ಮದು ಧಾರವಾಡದಲ್ಲಿ. 30 ವರ್ಷ ಆಯ್ತು ಈಗ ಸ್ಟಾರ್ಟ್ ಮಾಡಿ. ನಡೀತಾ ಇದೆ, ಪರವಾಗಿಲ್ಲ. ಬಾಲ್ಯದ ದಿನಗಳನ್ನ ಕೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಧಾರವಾಡದಲ್ಲಿ ಯಾವ ಮನೇಲಿ ಇದ್ರಿ? ನಾವು ಮೊದಲು ಹುಟ್ಟಿದ್ದು ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ. ನಾನು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ, ಯಾಕಂದರೆ ನಮ್ಮ ತಂದೆ ಕರ್ನಾಟಕ ಯೂನಿವರ್ಸಿಟಿನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನಾವೆಲ್ಲ ಅಂದರೆ ನಮ್ಮ ಬಾಲ್ಯ ಎಲ್ಲ ಕಳೆದಿದ್ದಲ್ಲೇ. ಸೊ 12 ವರ್ಷವರೆಗೂ ನಾನು ಅಲ್ಲಿದ್ವಿ. 72ನಲ್ಲಿ ನಾವು ಹುಟ್ಟಿದ್ದು 60, ನಾವು 72ನಲ್ಲಿ ಈ ಮನೆಗೆ ಬಂದಿದ್ದು. ಸೊ 12 ವರ್ಷದಲ್ಲಿ ನಾವು ಕ್ಯಾಂಪಸ್ನಲ್ಲೇ ಬೆಳೆದು ಬಂದಿರೋದು ಧಾರವಾಡದಲ್ಲಿ ಎಲ್ಲನೂ. ಸೊ ಅವಾಗ ಆಟ ಪಾಠ ಊಟ ಎಲ್ಲ ಅಲ್ಲೇ ಯೂನಿವರ್ಸಿಟಿ ಕ್ಯಾಂಪಸ್ಸು. ನಿಮಗೆ ಇವಾಗ ಅಂದರೆ ಒಂದು ನಿಮಗೆ ಬುದ್ಧಿ ಬಂದಾದ್ಮೇಲೆ ನಿಮ್ಮ ತಂದೆ ಬಗ್ಗೆ ಗೊತ್ತಾಯ್ತಿಲ್ಲ ಹೇಳೋದೆಲ್ಲ ಕೇಳಿ. ಚಿಕ್ಕ ವಯಸ್ಸಿನಲ್ಲಿ ಹೇಗಿತ್ತು ತಂದೆ ಜೊತೆ? ಚಿಕ್ಕ ವಯಸ್ಸಿನಲ್ಲಿ ಅಂದರೆ ತಂದೆ ಅಂದರೆ ನನ್ನ ಮೇಲೆ ಸ್ವಲ್ಪ ಭಾಳ ಅವ್ರಿಗೆ ಅಂದರೆ ಹಠಮಾರಿತನ ಸ್ವಲ್ಪ, ಅಂದರೆ ಏನಾದರೂ ಹಠ ಮಾಡಿದರೆ ನಮ್ಮ ತಾಯಿ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ತಾಯಿದ್ರು. ಬಟ್ ನಮ್ಮ ತಂದೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಏನಾದರೂ ಅವಾಗ ಅಂದ್ರೆ ಏನು ಆಟ ಆಡೋದು. ಈಗಿನ ಥರ ನಮಗೆ ಈ ಮೊಬೈಲ್ ಆ ಥರ ಏನು ಇರಲಿಲ್ಲಲ್ಲ. ಜಾಸ್ತಿ ನಾವು ಆಟದಲ್ಲೇ ಟೈಮ್ ಕಳೀತಾ ಇದ್ವಿ. ಕ್ರಿಕೆಟ್ ಆಡಲಿ ಯಾವುದಾದ್ರು ಆಟ ಆಡ್ತಾ ಇರ್ತಿದ್ವಿ. ಸೊ ಏನಾದರೂ ಬೇಕಂದರೆ ನಮ್ಮ ಕೇಳ್ತಾ ಇದ್ದೆ ಮೊದಲು ತಾಯಿ ಅವರೆಲ್ಲ ಬೇಡ ಸ್ಟ್ರಿಕ್ಟಾಗಿ ನೋ ಅಂತಿದ್ರು. ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ನಾವು ಆಟ ಆಡೋಕ್ಕೆ ಹೋಗ್ತಿದ್ವಲ್ಲ. ಸೊ ಮ್ಯಾಚ್ ಆಡ್ಲಿಕ್ಕೆ ಹೋಗೋದಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ನಾವು ನಮ್ಮ ತಂದೆಗೆ ಹೋಗಿ ಕೊನೆಗೆ ಸ್ವಲ್ಪ ಪ್ರೆಷರ್ ಹಾಕಿ ಹೋಗ್ತೀನಿ ಇದೇ ಲಾಸ್ಟ್ ಮ್ಯಾಚು ಅಂದಾಗ ಅವರು ಕಳಿಸ್ಬಿಡು ಸರಿ ಹೋಗಲಿ, ಈ ಥರ ಅವರು ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಇದು ಸಪೋರ್ಟ್ ಅಂದ್ರಿ ಅಥವಾ ಏನಂದ್ರಿ, ಸ್ವಲ್ಪ ನಾವು ಏನಾದರೂ ಬೇಕಾದ್ರೆ ಅವ್ರ ಹತ್ರ ಹೋಗಿ ಜಾಸ್ತಿ ಹೇಳ್ತಾಯಿದ್ರು. ಏನಾದರೂ ಬ್ಯಾಟ್ ಬೇಕಂದರೆ ನಮಗೆ ಅವಾಗೆಲ್ಲ ತುಂಬ ಕಾಸ್ಟ್ಲಿ ಇರ್ತಿದ್ದಲ್ಲ, ಅದೆಲ್ಲ ಬ್ಯಾಟ್ ಗೀಟ್ ತೊಗೊಳ್ಬೇಕಂದ್ರೆ ನಮಗೆ ಆಸೆ ಅದೇನಾದರೂ ಒಂದು. ಆವಾಗ ಸ್ಟ್ರಿಕ್ಟ್ ಮಾಡಿದಾಗ ಅವಾಗ ನಮ್ಮ ತಂದೆಗೆ ಹೋಗಿ ಅವರು ರೂಮಲ್ಲಿ ಕೂತ್ಕೊಂಡು ಓದ್ತಾಯಿದ್ರು. ನಾನು ಹೋಗಿ ಅವ್ರನ್ನ ಕಾಡಿ ಕೊನೆಗೆ ಅನ್ನಿಸ್ಕೊಂಡು ನಾನು ಬ್ಯಾಟ್ ತರಿಸ್ಕೊತಿದ್ದೆ. ಈ ಥರ ಹಾಗೇನಿಲ್ಲ, ಎಲ್ಲರೂ ಇದು ಮಾಡ್ತಾರೆ. ನಮ್ಮ ತಮ್ಮ ಇದ್ದಾರೆ ಇನ್ನೊಬ್ಬರು, ಅವರು HSR ಲೇಔಟ್ ಬೆಂಗಳೂರಲ್ಲಿ ಇರ್ತಾರೆ. ಅವರು ಇಂಜಿನಿಯರ್, ಅವರು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. ವಿಪ್ರೋನಲ್ಲಿ ಅವರು ಒಂದು 25 ವರ್ಷ ಕೆಲಸ ಮಾಡಿ ಈಗ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ HSR ಲೇಔಟ್ನಲ್ಲಿ. ನಾವು 5 ಜನ. ಅವರು ಅಂದರೆ ಅವರು ಈ ಮನೆ ಸುತ್ತಲೂ ವಾಕಿಂಗ್ ಅನ್ಕ ಮಾಡೋದು. ಅವ್ರದ್ದು ಯಾವಾಗಲೂ ಏನಂದರೆ ಭಾಳ ಡಿಸಿಪ್ಲೈನ್ಡ್ ಲೈಫ್ ಅವ್ರದ್ದು. ಅಂದರೆ ಕರೆಕ್ಟ್ ಟೈಮ್ ಊಟ ಆಗಲಿ ಅಥವಾ ವಾಕಿಂಗ್ ಆಗಲಿ, ವಾಕಿಂಗ್ ಅನ್ನೋದು ಅವ್ರು ಕೊನೆವರೆಗೂ ಮಾಡ್ತಾನೇ ಇರ್ತಿದ್ರು. ಅವರು ಒಟ್ಟು 93, 94 ಆದ್ರೂ ಈ ರೋಡಲ್ಲಿ ಅವಾಗ ಕೋವಿಡ್ ಟೈಮ್ನಲ್ಲಿ ಸದಾ ಇಲ್ಲಿ ರೋಡಲ್ಲಿ ಅವ್ರು ಕರ್ಕೊಂಡು ನಾವು ವಾಕಿಂಗ್ ಮಾಡ್ತಾಯಿದ್ವಿ. ಅಂದರೆ ವಾಕಿಂಗ್ ಅವ್ರಿಗೆ ಯಾವಾಗಲೂ ಕಂಪಲ್ಸರಿ, ಬೆಳಿಗ್ಗೆ ಸಾಯಂಕಾಲ ಯಾವಾಗಲೂ ತಪ್ಪದೇ ವಾಕಿಂಗ್ ಮಾಡ್ತಾಯಿದ್ರು. ಅವರು ದಿನನಿತ್ಯ ಯಾವಾಗಲೂ ವಾಕಿಂಗ್ ಬೇಕೇ ಅವ್ರಿಗೆ. ಅವರು ಹೊರಟ್ರೆ ಅವ್ರಿಗೆ ಒಂದು ಪ್ರೀತಿ ನಾಯಿ ಇತ್ತು, ಈಗಿಲ್ಲ, ಅದು ಗೂಫಿ ಅಂತೇಳಿ 17 ವರ್ಷ ಇತ್ತು ಅದು ಕೊನೆವರೆಗೂ. ಅದು ಅವ್ರನ್ನ ಕರ್ಕೊಂಡು ಹೋಗ್ತಾಯಿತ್ತು. ಅಂದರೆ ಅವ್ರದ್ದು ಸುಮಾರು ಫೋಟೋದಲ್ಲಿ ನೋಡ್ಬೋದು ನೀವು. ಯೂಶ್ವಲಿ ಅವ್ರ ಜೊತೆಗೆ ಆ ನಾಯಿದು ಯಾವಾಗಲೂ ಇದ್ದೇ ಇರುತ್ತೆ. ಇದೇ ಇಲ್ಲ, ಅದರಲ್ಲಿ ಇದೆ ನಾಯಿ ಗೂಫಿ ಅಂತ ಹೇಳಿ ಫೇವ್ರೇಟ್ ಅದು. ಅವ್ರನ್ನ ಕರ್ಕೊಂಡು ಅದು ವಾಕಿಂಗ್ ಎಲ್ಲ ಹೋಗೋರು. ಕರೆಕ್ಟ್ ಟೈಮ್ ವಾಕಿಂಗ್, ಮಳೆ ಬಂದರೂ ಛತ್ರಿ ಹಿಡ್ಕೊಂಡು ವಾಕಿಂಗ್ ಮಾಡೋದು. ಸೊ ಅವ್ರವ್ರದ್ದು ಟೈಮಿಂಗ್ ಎಲ್ಲನೂ, ಈವನ್ ಅವರು 94 ಆದಾಗ ಸದಾ ಅವ್ರು ತಮ್ಮ ಪಾಡಿಗೆ ತಾವೇ ಇರಬೇಕು. ಅಂದರೆ ಯಾರ್ದು ಸಪೋರ್ಟ್ ಬೇಡ ಅನ್ನೋ ಥರ ಇರ್ತಿದ್ರು ಅವರು. ಅಷ್ಟೊಂದು ಅವ್ರಿಗೆ ಒಂಥರ ಏನು ಹೇಳಬೇಕಂದ್ರೆ ಸ್ಥೈರ್ಯ, ಆತ್ಮಸ್ಥೈರ್ಯ ಅಂತಿರೋ ಏನಂತಿರೋ. ಸೊ ಮನೇಲಿ ಸದಾ ಓಡಾಡ್ಲಿಕ್ಕೆ ಬೇಕಾದ್ರೆ ಸದಾ ನಮ್ದು ಯಾವ ರೀತಿಯೂ ಹೆಲ್ಪ್ ಅವರು ತೊಗೋತಾ ಇರಲಿಲ್ಲ. ಅವ್ರ ಪಾಡಿಗೆ ನಾವು 100 ವರ್ಷ ಮುಟ್ತಾರೆ ಅಂತ ಇಟ್ಕೊಂಡಿದ್ವಿ ನಾವು. ಬಟ್ ಕೋವಿಡಲ್ಲಿ ಸ್ವಲ್ಪ ಇದಾಯಿತು ಅಷ್ಟೇ. ಅಂಥ ಏನು ಕೋವಿಡ್ ಮೇಜರ್ ಇರಲಿಲ್ಲ ರೀ ಅವ್ರಿಗೆ. ಆದರೂ ಒಂದು ಸರಿ ಅಡ್ಮಿಟ್ ಆದಮೇಲೆ ಹಾಸ್ಪಿಟಲೈಸ್ ಆದಮೇಲೆ ಅವೆಲ್ಲ ಹಾಸ್ಪಿಟಲ್ ಪ್ರಾಬ್ಲಮ್ಸ್ ಶುರು ಆಗ್ತಾವಲ್ಲ. ಹಾಗಾಗಿ ಆದರೆ ಕೊನೆವರೆಗೂ ಅವರು ಏನು ಯಾವುದು, ನಾನು
ಅವ್ರ ಸಲುವಾಗಿ ಒಬ್ಬನ ಮನೆಯಲ್ಲಿ ಇಡಬೇಕಂತ ಹೆಲ್ಪ್ಗೆ ಇಟ್ಕೊಂಡಿದ್ದೆ. ಅವ್ರು ಅಪೋಸ್ ಮಾಡಿದ್ರು, ನಾವು ಯಾಕೆ ಬೇಕು, ನಾನು ಒಬ್ಬನೇ ಅಡ್ಡಾಡ್ತೀನಿ ಅಂತೇಳಿ. ಅಷ್ಟೊಂದು ಆಯೋಜನೆ ಅವ್ರಿಗೆ ಮನಸ್ಸಿರಲಿಲ್ಲ. ಸೊ ಎಲ್ಲಾನು ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಭೇಟಿ ಮಾಡ್ಲಿಕ್ಕೆ ಇಲ್ಲಿ ಎಂದರೆ ಸ್ವಲ್ಪ ಶಿಫ್ಟ್ ಆಗಿದೆ, ಚೇಂಜ್ ಆಗಿದೆ. ಎಂಟ್ರೆನ್ಸ್ ರೂಮಲ್ಲಿ ಕೂತ್ಕೋತಾರೆ, ಇಲ್ಲಾಂದ್ರೆ ಇಲ್ಲಿ ಹಾಲಲ್ಲಿ ಎಲ್ಲರೂ ಬರೋದು ಹಾಲ್ನಲ್ಲಿ ಬರ್ತಾರೆ. ಇವರು ನಮ್ಮ ಮಿಸ್ಸಸ್ ಮಂಜುಳಾ ಅಂತ, ಅಂತ. ಸೊ ಇದೇ ಹಾಲ್, ಕೂತ್ಕೊಳ್ಳಿ. ಇದೆ ಅವ್ರದ್ದು, ಇದೆ ಕುರ್ಚಿ, ಚೇರ್ ಅವ್ರದ್ದು. ಸೊ ಅದಕ್ಕೂ ಮೊದಲು ಅವರು ನಾರ್ಮಲ್ಲಾಗೇ ಇತ್ತು ಚೇರು. 2014 ಒಂದು ಸರಿ ಬಿದ್ದು ಅವ್ರದ್ದು ಫ್ರ್ಯಾಕ್ಚರ್ ಆಯಿತು. ಫ್ರ್ಯಾಕ್ಚರ್ ಆದಮೇಲೆ ಅವ್ರಿಗೆ ಸ್ವಲ್ಪ ಕೂತ್ಕೊಳ್ಳೋ ಹೇಳೋದು ಸ್ವಲ್ಪ ಬೇರೆ ಥರ ಬೇಕಾಗಿತ್ತು. ಸೊ ಈ ಚೇರ್ ಅವ್ರ ಫೇವ್ರೇಟ್ ಆಗಿಬಿಡ್ತು ಆಮೇಲಿಂದ. ಸೊ ಇಲ್ಲೇ ಕೂತ್ಕೊಳ್ಳೋದು, ಟಿ ವಿ ನೋಡೋದು ಇಲ್ಲೇ. ಅವರು ನಮ್ಮ ತಾಯಿ ಇಲ್ಲಿ ಕೂತ್ಕೋತಿದ್ರು. ಇವ್ರಿಬ್ಬರದು ಜಗ. ನಿಮ್ಮ ತಂದೆ ಚೇರ್ಗಿಂತ ನಿಮ್ಮ ತಾಯಿ ಚೇರ್ ತುಂಬ ದೊಡ್ಡದಿದೆ. ಅವ್ರಿಗೆ ಆ ಫಿಟ್ ಆಗಿತ್ತದ, ಅಂದರೆ ಆ ಸೈಜ್ಗೆ ಅವ್ರ ಇದಕ್ಕೆ. ಇವ್ರಿಗೆ ನಮ್ಮ ತಾಯಿ ಕುತ್ಕೊಂಡು ಹೆಣಿಲಿಕ್ಕೆ ಅವ್ರಿಗೆಲ್ಲ ಒಂಥರ ಬೇರೆ ಥರನೇ ಬೇಕಾಗಿತ್ತು. ಎಲ್ಲ ಮಾಡ್ತಿದ್ರು ಅವ್ರು, ಓದೋದು ಎಲ್ಲ ಕೂತ್ಕೊಂಡು ಎಲ್ಲ ಸುಮಾರು ಕಸೂತಿ ಎಲ್ಲ ಮಾಡ್ತಾಯಿದ್ರು ಅವರು. ಅವಾಗ ಅವರೆಲ್ಲ ಇಲ್ಲೇ ಕೂತ್ಕೊಳ್ತಾ ಇದ್ರು. ಹಾಂ ಅವ್ರದ್ದು ಬಳಸ್ತಾ ಇದ್ದಿದ್ದು ನಿಮ್ಮ ತಾಯಿಯವ್ರದ್ದು. ಅವ್ರದ್ದು ಹಾಂ ಕರ್ನಾಟಕ ಇದೆ. ಹೌದೌದು. ಸೊ ಅವ್ರದ್ದು ಇದು ಬಿಟ್ಟರೆ ಚೆನ್ನವೀರ ಕಣಿಯವರು ಬಳಸ್ತಾ ಇದ್ದಿದ್ದ ವಸ್ತುಗಳು ಯಾವುದೆಲ್ಲ ಇಟ್ಕೊಂಡು? ಅಂದರೆ ಈಗ ಅವ್ರದ್ದು ಮಲಗೋ ಕೋಣೆ ಇದೆ. ಅವ್ರ ಕಾಟ್ ಎಲ್ಲ ನಾನು ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾಕಂದರೆ ಈ ಥರ ಕಾಟ್ ಈಗ ಮಾಡಲಿಕ್ಕೂ ಆಗಲ್ಲ, ಅಷ್ಟೊಂದು ಎಲ್ಲ ಹಳೆಯದೇ ಇದೆ ಇದರಲ್ಲಿ. ಸೊ ಇವೆಲ್ಲನೂ ಅವರು, ಇದು ತಾಯಿ ಮಲಗ್ತಾ ಇದ್ದಿದ್ದು, ಇದು ನಮ್ಮ ಫಾದರ್ ಮಲಗ್ತಾ ಇದ್ದಿದ್ದು. ಸೊ ಆವಾಗ ಮಾಡಿದ್ದು ಇದು. ಅಲ್ಲಿ ಸುಮಾರು ಒಂದು 60 ವರ್ಷದ ಹಿಂದಿನ ಕಾಟ್ ಇರಬೇಕು ಇವೆಲ್ಲ, 60-70 ವರ್ಷದ ಹಿಂದಿನ ಕಾಟ್, ವುಡ್ಡಲ್ಲಿ ಥರ ಮಾಡಿರೋದು. ಹಾಂ, ಡಿಸೈನ್ ಅದು ಗಟ್ಟಿಯಾಗಿರುತ್ತೆ ಈಗ. ಸೊ ಅದನ್ನೇ ಸ್ವಲ್ಪ ಪಾಲಿಷ್ ಮಾಡಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ ನಾವು. ಈಗ ಗೆಸ್ಟ್ ಯಾರು ಬಂದರೆ ಅವರಿಗೆ ಸರ್ ಅಷ್ಟೇ. ಸೊ ಅವ್ರದ್ದು ಖಾಯಂ ರೂಮ್ ಇದು, ಅವ್ರದ್ದು ಇಲ್ಲೇ ಮಲಗಿದ್ದಾರೆ. ಅವ್ರ ತಾಯಿ ತಂದೆ ಇಲ್ಲೇ ಮಲಗ್ತಾ ಇದ್ದರು. ಚೆನ್ನವೀರ ಕಣವಿ ಸರ್ ತುಂಬಾ ಆಕ್ಟಿವ್ ಆಗಿದ್ರು, ಮತ್ತೆ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ಗೊತ್ತು. ಅದಲ್ಲದೆ ಮನೆಯವ್ರ ಜೊತೆ ಯಾವ ರೀತಿ ಅವರು ಯಾವಾಗಲೂ ಅವರು ಮೊದಲೂ ಮನೆಯಲ್ಲಿ ಏನಾದರೂ ಹೊರಗಡೆಯಿಂದ ಏನಾದ್ರು ತರೋದಿರಲಿ, ಅವ್ರು ಎಸ್ಪೆಷಲಿ ಪಲ್ಯ ಅಂತೀವಲ್ಲ ನಮ್ಮ ಕಡೆ, ಪೇಟೆ ಹೋಗಿ ತರಕಾರಿ ತರೋದಲ್ಲಾಗಲೇ ಅವರೇ ಮಾಡ್ತಾಯಿದ್ರು. ಸೊ ತರಕಾರಿ ತರುವಾಗೂ ಅವರು ಹಳ್ಳಿ ಅಜ್ಜಿ ಕಡೆ ಹತ್ರ ಹೋಗಿ ಮಾತಾಡಿ ಎಲ್ಲ ತೊಗೊಂಡು ಬರೋದು. ಒಂಥರ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಹೀಗಾಗಿ ನಮಗೂ ಅವರಿಂದ ತುಂಬ ಕಲ್ತಿದ್ದೀವಿ ನಾವು. ಆ ಥರ ಇರಲಿಲ್ಲ ಅವಾಗ. ಎಲ್ಲ ದೊಡ್ಡ ಅಂಗಡಿ ಹೋಗ್ತಾ ಇರಲಿಲ್ಲ ಅವ್ರು ಹೋಗೋದೆಲ್ಲ ಹಳ್ಳಿ ಅಜ್ಜಿಗಳು ಬರ್ತಾ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡಿ ಅದನ್ನೆಲ್ಲ ತೊಗೊಂಡು ಬರೋದು. ನಮಗೂ ಅವ್ರ ಜೊತೆಗೆ ಅದೊಂಥರ ಒಳ್ಳೆ ಅಭ್ಯಾಸ ಬೆಳೀತು ನಮಗೆ. ನಾವು ಈಗ ಹಾಗೆ ಮಾಡ್ತೀವಿ ಸೂಪರ್ ಮಾರ್ಕೆಟ್ಗಿಂತ. ಆಮೇಲೆ ಅವರು ಅದು ಬಿಟ್ಟರೆ ಮೇನ್ಲಿ ಅದು ಮನೆ ಲೆಕ್ಕಪತ್ರ ಎಲ್ಲ ನೋಡೋದು ತಾಯಿನೇ. ಫೈನಾನ್ಸ್ ಲೆಕ್ಕ ಮಾಡೋದಾಗಲಿ, ಅದು ಸೇವಿಂಗ್ಸ್ ಮಾಡೋದಾಗಲಿ, ಏನೇ ಮಾಡೋದಾಗಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಅವರು. ಅವ್ರದ್ದು ಭಾಷಣ, ಜನ ಮತ್ತು ಹೊರಗಡೆದು. ಸೊ ಇಲ್ಲಿ ಏನಾದ್ರು ಹೊರಗಡೆ ತರಕಾರಿ ತರೋದೆಲ್ಲ ಅವರೇ ಅವಾಗ ಮಾಡ್ತಾಯಿದ್ರು. ಅವಾಗ ನಮಗೆಲ್ಲ ಕಲಿಸ್ಕೊಟ್ರು ಅದನ್ನು. ಅದು ಚೆನ್ನವೀರ ಕಣವಿ ಸರ್ ಬಳಸ್ತಾ ಇದ್ದ ಕೋಲ್ ಆಗಿರ್ಬೋದು. ಹಾಂ, ಅದು ಅಲ್ಲ, ಅಂದರೆ ಅವ್ರಿಗೆ ಕೊನೆಯಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆದಾಗ ಅಷ್ಟೇ ಯೂಸ್ ಮಾಡ್ತಾಯಿದ್ರು ಅದನ್ನು ಅವರು. ಅವ್ರದ್ದು ಡೈನಿಂಗ್ ರೂಮ್ ಇದೆ, ಅವ್ರು ಕೂತ್ಕೊಳ್ತಾ ಇದ್ದಾರೆ ಇಲ್ಲಿ. ಹಾಂ, ಇದೇ ಪ್ಲೇಸಲ್ಲೇ ಕೂತ್ಕೋದು. ಈ ಮಿರರ್ ಯೂಸ್ ಮಾಡ್ತಾಯಿದ್ದಾರೆ ಅವರು, ಅದು ಇಟ್ಟಿದ್ದಾರೆ ನಮಗೆ. ಅಂದರೆ ಶೇವಿಂಗ್ ಇಲ್ಲಿ ಟೇಬಲ್ನಲ್ಲಿ ಶೇವ್ ಮಾಡ್ಕೊಳ್ಳುವಾಗ ಅದ್ರದ್ದು ಶೇವಿಂಗ್ ಸೆಟ್ ಎಲ್ಲ ನಮ್ಮ ತಮ್ಮ ಒಯ್ದಿದ್ದಾನೆ, ಅದರ ನೆನ್ಪಿಟ್ಕೊಳ್ಳಿಕ್ಕೆ. ಹೌದೌದು, ಊಟಕ್ಕೆಲ್ಲ ಇಲ್ಲೇ ಕೂತ್ಕೋತಾ ಇದ್ದರು. ಆಮೇಲೆ ಅವ್ರಿಗೆ ಆ ರೂಮಲ್ಲಿ ಒಂದು ಟೇಬಲ್ ಇತ್ತು. ಈಗೇನು ಬೆಡ್ರೂಮ್ ಇದೆ ಅಲ್ಲ, ಈಗಿಲ್ಲ ಅದು. ಅಲ್ಲಿ ಅವರು ಬರವಣಿಗೆ ಎಲ್ಲ ಅಲ್ಲೇ ಮಾಡ್ತಾಯಿದ್ರು. ಅವ್ರಿಗೇನು ಆ ಥರ ನಿಶ್ಶಬ್ದ ವಾತಾವರಣ ಹಾಗೇನು ಬೇಕಂತೇನಿರಲಿಲ್ಲ. ನಮ್ಮ ತಾಯಿಯವರು ಹಾಗೆ, ಅವರು ಎಲ್ಲೇ ಕೂತ್ಕೊಂಡೇ ಸ್ಟೋರಿ ಬರಿತಾಯಿದ್ರು. ಅವ್ರಿಗೇನೊಂದು ನೆನಪಾದಾಗ, ಅವ್ರಿಗೆ ಯಾರಾದರೂ ಇದು ಮಾಡಿದಾಗ ಅಥವಾ ಅಂದರೆ ಆ ಥರ ಬರವಣಿಗೆ ಎಲ್ಲ ಇಲ್ಲೇ. ಅವಕ್ಕೇನು ಸಪ್ರೇಟ್ ರೂಮ್ ಅಂತ ಹಾಂ, ಆ ಥರ. ಹಾಗೆ ನಾವೆಲ್ಲ ಇಲ್ಲೇ ಗಲಾಟೆ ಮಾಡ್ತಾಯಿದ್ವಿ, ಹಾಡು ಹಚ್ತಿದ್ವಿ, ಎಲ್ಲ ಮಾಡಿ. ಬಟ್ ಅವ್ರ ಪಾಡಿನಲ್ಲಿ ಅವರು ಅದನ್ನು
ಬರೆಯೋ ಕೆಲಸ ಎಲ್ಲ ಮಾಡ್ತಾಯಿದ್ರು. ನಿಮ್ಮ ತಂದೆಯವ್ರನ್ನ ಮೀಟ್ ಮಾಡೋದಕ್ಕೆ ಯಾರೆಲ್ಲ ಸಾಹಿತಿಗಳು ಬರ್ತಾ ಇದ್ರು? ಈಗ ಧಾರವಾಡಕ್ಕೆ ಯಾರೇ ಬಂದರೂ ಬರಲೇಬೇಕು ಅವ್ರು ನಮ್ಮ ಮನೆಗೆ. ಈಗಲೇ ನಮ್ಮ ಮನೆಗೆ ಯಾರು ಬರೋಲ್ಲ. ಈಗ ಎಲ್ಲರೂ ಧಾರವಾಡಕ್ಕೆ ಬಂದವರೆಲ್ಲ ನಮ್ಮ ಬಂದು ಭೇಟಿ ಆಗಲೇಬೇಕಲ್ಲ. ತಂದೆಯನ್ನು ಭೇಟಿಯಾಗಿ ಹೋಗ್ತಾಯಿದ್ರು. ಅವ್ರಿಗೂ ಖುಷಿ ಭಾಳ. ಸೊ ನಮ್ಮ ತಂದೆ ತಾಯಿಗೆ ಅಂದರೆ ಬರೋ ಹೋಗೋ ಜನ ಅವಾಗ ಮನೆ ಒಂಥರ ವಾತಾವರಣನೇ ಬೇರೆ ಐತಿ. ಈಗ ಒಂಥರ ವ್ಯಾಕ್ಯೂಮ್ ಆದಂಗೆ. ಹೌದು. ಮನೆಗೆ ಯಾರಾದರೂ ಬಂದಾಗ ನಿಮ್ಮ ತಾಯಿಯವ್ರಿಗೆ ತುಂಬ ಕೆಲಸ ಜಾಸ್ತಿ ಆಗ್ತಾ ಇತ್ತು? ಮಾಡ್ತಾಯಿದ್ರು ಹಂಗೆಲ್ಲ. ಒಂದು ನಿಮಿಷ. ಇಲ್ಲ ಸರಿ ಇರ್ಲಿ ಸರ್, ನಮಗೂ ಅರ್ಥ ಆಗುತ್ತೆ. ಅವರು ನಿಮ್ಮ ಮನೆಗೆ ಒಬ್ಬರಿಗೆ ಮಾತ್ರ ತಂದೆ ಇಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಆಸ್ತಿ. ಇಲ್ಲ, ಒಂಥರ ಫ್ರೆಂಡ್ ಥರ ಇದ್ದರು ಅವರು ನಮ್ಮ ಜೊತೆಗೆಲ್ಲ. ನಾವು ಇಂಜಿನಿಯರಿಂಗ್ ಮಾಡ್ತೇವೆ ಅಂದ್ವಿ ಅಂದರೆ ಎಲ್ಲದಕ್ಕೂ ನಮಗೇನು ಅದಕ್ಕೂ ಅವರಿಂದ ಅಬ್ಜೆಕ್ಷನ್ಸ್ ಅಂತ ಏನಿಲ್ಲ. ಅಂದರೆ ನಾವೇನು ಮಾಡ್ಲಿಕ್ಕೆ ಬಿಟ್ಬಿಡ್ತಿದ್ರು ಅವರು. ಇದನ್ನೇ ಮಾಡು ಹಿಂಗೆ ಮಾಡು ಅಂತ ನಮ್ಮ ಮನೇಲಿ ಯಾರಿಗೂ ಏನೂ ಹೇಳಿಲ್ಲ ಅವರು. ನಮ್ಮ ಇಂಟ್ರೆಸ್ಟ್ ಏನಿದೆ ಅದರಲ್ಲಿ ಓದಲಿಕ್ಕೇ ಅವರು ಅವಕಾಶ ಮಾಡಿಕೊಟ್ಟಿದ್ದ. ನಿಮ್ಮ ಮನೆಯಲ್ಲಿ ಯಾರಾದರೂ ಬರೀರಿ ಅಂತ ಏನಾದರೂ ತಂದೆ ಹೇಳ್ತಾ ಇದ್ರ? ಆ ಥರ ಏನಿಲ್ಲ. ಬಟ್ ನಮ್ಮ ತಂದೆ ಬರೆದಿರೋ ಕವನಗಳನ್ನ ನಮ್ಮ ತಾಯಿ ಎಷ್ಟೊಂದು ಅದಕ್ಕೆ ಟ್ಯೂನ್ ಹಾಕಿ ಹಾಡ್ತಾಯಿದ್ರು. ಸೊ ಅದರಿಂದ ನಮಗೆ ಎಷ್ಟೊಂದು ಕೆಲವೊಂದು ಅವರು ನಮ್ಮ ಸಿಸ್ಟರ್ ಹೇಳ್ತಾ ಇರ್ತಾರೆ, ಅದನ್ನು ಅದ್ರ ಬಗ್ಗೆ ಅರ್ಥ ಆಗ್ತಾ ಇದ್ದದ್ದು ಶುರುವಾಗಿದ್ದು ಆವಾಗ ನಮಗೆ 4-5 ಒಂದು ಸ್ಕೂಲ್ನಲ್ಲಿ ಓದುವಾಗ ಎಲ್ಲನೂ ನಮ್ಮ ತಾಯಿ ಅವರು ಬರೆದಿರೋ ಕವಿತೆಗಳನ್ನು ಅವರು ಏನೇ ಮಾಡಿದ್ರು ಮೊದಲು ತೋರಿಸ್ತಾಯಿದ್ರು ನಮ್ಮ ತಾಯಿಯವ್ರಿಗೆ. ಇವರು ಅರಿತಿದ್ರಲ್ಲ, ಸ್ಟೋರೀಸ್ ಎಲ್ಲ, ಶಾರ್ಟ್ ಸ್ಟೋರೀಸ್ ತುಂಬ ಬರೆದಿದ್ದಾರೆ ನಮ್ಮ ತಾಯಿಯವ್ರಿಗೂ. ಎಲ್ಲ ಅವಾರ್ಡ್ಸ್ ಬಂದಿದ್ದಾವೆ, ಅತ್ತಿಮಬ್ಬೆ ಪ್ರಶಸ್ತಿ ಬಂದಿದೆ, ಎಲ್ಲ ಬಂದಿದೆ. ಸೊ ಅವರು ಅದನ್ನು ಟ್ಯೂನ್ ಹಾಕಿ ಹಾಡುವಾಗ ಅದರಿಂದ ಅರ್ಥ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು, ತಿಳ್ಕೊಳ್ತಾ ಇದ್ವಿ ನಾವು ಹಾಗೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.